118ನೇ ವರ್ಷದ 118ನೇ ಸ್ಮರಣೆ, 7ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಕೇಂದ್ರ ಬಿಂದುವಾಗತಕ್ಕಂಥ ಲಿಂಗೈಕ್ಯ ತ್ರಿವಿಧ ದಾಸೋಹಿ ಹಾಗೆ ಶ್ರೀ 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 ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವದ ಶುಭ ಸಂದರ್ಭದಲ್ಲಿ ಆಸರಾಗ್ತಕ್ಕಂಥ ಪರಮ ಪೂಜ್ಯ ಆತ್ಮೀಯರು ಆಗ್ತಕ್ಕಂಥ ಷಡಸ್ಥಲ ಬ್ರಹ್ಮಿ ಮರಳಸಿದ್ದ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ಶ್ರೀ ಕ್ಷೇತ್ರ ಅಣ್ಣೆ ಅವರ ಪಾದವನ್ನು ನತಮಸ್ತಕನಾಗಿ ಕಾರ್ಯಕ್ರಮದ ಸಂಘಟಿತರಾಗ್ತಕ್ಕಂಥ ಈ ಎಲ್ಲ ಗೆಳೆಯರ ಬಳಗ, ಯುವಕ ಸಂಘ, ಆಟೋ ವೃಕ್ಷದ ಸಂಘ, ಸ್ವಾಮಿ ವಿವೇಕಾನಂದ ಸಂಘ ಹಾಗೂ ಈ ಎಲ್ಲ ಸಂಘಗಳ ಸಂಘಟನೆ ಒಕ್ಕೂಟದಿಂದ ನಡೀತಕ್ಕಂಥ ಪ್ರತಿ ವರ್ಷ ನಡೀತಾ ಇರ್ತಕ್ಕಂಥ 7ನೇ ವರ್ಷ ಇವತ್ತು ಅನ್ನದಾಸೋಹ, ಆ ಪೂಜ್ಯರ ಒಂದು ಸ್ಮರಣಾರ್ಥವಾಗಿ ಜೊತೆಯಲ್ಲಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ಅನ್ನದಾಸೋಹ ಈ ಎಲ್ಲ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ. ಇದು ಎಷ್ಟು ಸಮಂಜಸ ಅಂತ ನಾವು ಯೋಚನೆ ಮಾಡ್ತಾ ಹೋದ್ರೆ, ಒಬ್ಬ ಪೂಜ್ಯರ ಸ್ಮರಣೆಯನ್ನು ನಾವು ಯಾತಕ್ಕೋಸ್ಕರ ಮಾಡ್ತೀವಿ, ಅವರು ಕಾಯಕದಲ್ಲಿ ತ್ರಿವಿಧ ದಾಸೋಹಿಗಳಂತ ನಾವು ಕರಿತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ, ವ್ಯಕ್ತಿ ಇಹದ ಯಾತ್ರೆಯನ್ನು ಮುಗಿಸಿ 7 ವರ್ಷಗಳು ಸಂದಿದ್ದರೂ ಸಹ ನಾವು ಆ ಸ್ಮರಣೆಯನ್ನು ಯಾಕೆ ಮಾಡ್ತೀವಿ ಅಂದ್ರೆ, ಅವರು ಅವರ ಬದುಕಿಗಾಗಿ ಯಾವತ್ತೂ ಬದುಕಿದವರಲ್ಲ, ಅವರ ಬದುಕನ್ನು ಸಮಾಜಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಅವ್ರು ಯಾವತ್ತೂ ಮಠ ಬೆಳೆಸಬೇಕು ಅನ್ನೋದಕ್ಕಿಂತಲೂ ಮಠಕ್ಕಿಂತಲೂ ಸಮಾಜದ ಸಂಘಟನೆ ಮಾಡಬೇಕು, ಸಮಸ್ತ ಜನತೆಯ ಉದ್ಧಾರ ಆಗಬೇಕು ಅಂತೇಳಿ ಜ್ಞಾನ ದಾಸೋಹವನ್ನ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಅವಿರತ ಸಾಧನೆಯನ್ನು ಮಾಡಿದ್ದಾರೆ. ಆ ಶಿಕ್ಷಣ ನಡಿಬೇಕು ಅಂತ ಹೇಳಿದ್ರೆ ಮಾತ್ರ ಅನ್ನಂ ಬ್ರಹ್ಮೇತಿ ವಚನಾತ್, ಮನುಷ್ಯ ಬದುಕಬೇಕು ಅಂತ ಹೇಳಿದ್ರೆ ಅನ್ನ ಬೇಕಲ್ಲ. ಹಾಗೆ ಅನ್ನದಾಸೋಹವನ್ನ ಪ್ರತಿದಿನ ಕನಿಷ್ಠ 10 ಸಹಸ್ರಕ್ಕೂ ಮಿಕ್ಕಿ ಜನಗಳಿಗೆ ಅನ್ನದಾಸೋಹವನ್ನ, ಶಿಕ್ಷಣ ದಾಸೋಹವನ್ನ ಕೊಟ್ಟಿದ್ದಾರೆ. ಅಷ್ಟೇ ಸಾಲದಕ್ಕೋಸ್ಕರ ಕಾಯಕವನ್ನ ಕಲಿಸಿದ್ದಾರೆ. ಅವರು ಒಂದು ನೆನಪಿನಲ್ಲಿ ಬರೋದೇನಪ್ಪಾ ಅಂತ ಹೇಳಿದ್ರೆ, ಶೀಲಂ ಶೌರ್ಯ ಮನಾಲಕ್ಷ್ಯಂ ಪಾಂಡಿತ್ಯ ಮಿತ್ರ ಸಂಗ್ರಹ ನಚೋರ ಅರಣ್ಯಾನಿ ಪಂಚಾಯತಾನ್ಯ ಕ್ಷಯೋನಿಧಿ ಅಂತೇಳಿ ಸುಭಾಷಿತಕಾರರು 5 ನಿಧಿಗಳನ್ನ ಅಕ್ಷಯವಾಗಿರ್ತಕ್ಕಂಥದ್ದು ಯಾರಿಂದಲೂ ಕದೀಲಿಕ್ಕೆ ಸಾಧ್ಯವಿಲ್ಲದ ನಿಧಿಗಳು ಅಂತೇಳಿ ಕೇಳ್ತಾರೆ. ಆ 5 ನಿಧಿಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡವರು ಅವರು. ಯಾಕೆ ಅಂತ ಹೇಳಿದ್ರೆ, ಶೀಲ, ಅವರು ಯಾವತ್ತೂ ಸಹಿತ ಸಚ್ಚೀಲ ಸಚ್ಚಾರಿತ್ರ್ಯವುಳ್ಳವರಾಗಿ ಸುಮಾರು 109 ವರ್ಷಗಳ ಕಾಲ ಇಹದ ಯಾತ್ರೆಯನ್ನು ಮುಗಿಸಿದ್ದಾರೆ. ಹಾಗೆ ಶೌರ್ಯ ಅವರ ಬದುಕಿನಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಯಾವತ್ತೂ ಅವರು ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆದವರಲ್ಲ. ಯಾವತ್ತೂ ಒಂದು ಸಾರಿ ಹೆಜ್ಜೆಯನ್ನು ಇಟ್ಟು ಮುಂದೆ ಹೋಗ್ಬೇಕು ಅಂತಂದ್ರೆ ಆ ಗುರಿ ಮುಟ್ಟುವ ತನಕ ಸ್ವಾಮಿ ವಿವೇಕಾನಂದ ಬಳಗ ಏನಿದೆಯಲ್ಲ, ಅದೇ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇಟ್ಟ ಹೆಜ್ಜೆಯನ್ನ ಮುಂದೆ ಹಿಂದಕ್ಕೆ ತೆಗೆಬೇಡಿ, ಹೇಳಿ ಎದ್ದೇಳಿ, ಯಾರು ಮನಗಬೇಡಿ. ಮನಿಕೊಂಡ್ರಿ ಅಂತ ಹೇಳಿದ್ರೆ ಸಮಾಜ ಉಳಿಯೋದಿಲ್ಲ, ಸಂಘಟನೆ ಉಳಿಯೋದಿಲ್ಲ, ಅಷ್ಟೇ ಇಲ್ಲ ನಮ್ಮ ದೇಶನೂ ಉಳಿಯೋದಿಲ್ಲ. ನಮ್ಮ ದೇಶನೇ ಉಳಿಯೋಲ್ಲ ಅಂದಮೇಲೆ ನಮ್ಮ ನಾಡು ಇನ್ನೆಲ್ಲಿ ಹುಡುಕ್ಬೇಕಾಗ್ತದೆ. ಆ ದಿಕ್ಕಿನಲ್ಲಿ ಇವತ್ತು ಯೋಚನೆ ಮಾಡಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಶೀಲ ಶೌರ್ಯವನ್ನ ಯಾವತ್ತೂ ಜೀವನದಲ್ಲಿ ಅಳವಡಿಸ್ಕೊಂಡು ಸಮಾಜವನ್ನ ಎದ್ದೇಳಿ ಯಾವತ್ತೂ ಎಚ್ಚರವಾಗಿರಿ, ಇರ್ಲಿಲ್ಲ ಅಂದ್ರೆ ನಮಗೆ ಬದುಕಿಲ್ಲ ಅನ್ನೋದನ್ನ ಕಲಿಸಿಕೊಟ್ಟವರು. ದಾಸೋಹಿಗಳು ಒಂದು ಅನ್ನದಾನ, ಜ್ಞಾನದಾನ, ವಿದ್ಯಾದಾನ, 3 ದಾನಗಳನ್ನ ಮಾಡಿರ್ತಕ್ಕಂಥ ಏಕೈಕ ಸ್ವಾಮಿಗಳು ಯಾರಾದರೂ ಇದ್ರೆ ಅದು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಅಲ್ವಾ. ನೀವೆಲ್ಲರೂ ನೋಡಿದ್ದೀರಿ, ತುಮಕೂರು ಸಿದ್ಧಗಂಗಾ ಮಠ ಪ್ರಸಿದ್ಧವಾಗಿದೆ ಭಾರತದಲ್ಲಿ. ಅದೇ ರೀತಿ ಸ್ವಾಮಿ ವಿವೇಕಾನಂದರು ಯಾವ ರೀತಿ ಪ್ರಪಂಚದಲ್ಲಿ ಪ್ರಸಿದ್ಧಿಯಾಗಿದ್ದರೋ ಅದೇ ರೀತಿ ಭಾರತದಲ್ಲಿ ಯಾರಾದರೂ ಪ್ರಸಿದ್ಧಿಯಾಗಿದ್ದರೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರು ಪ್ರಥಮವಾಗಿ ಅನ್ನದಾನ, ವಿದ್ಯಾದಾನ ಮತ್ತು ಜ್ಞಾನದಾನವನ್ನು ಮಠದಲ್ಲಿ ಆರಂಭಿಸಿದರು. ಅಂದರೆ ಅನ್ನಂ ಬ್ರಹ್ಮೇತಿ ವಿಜನಾತ್ ಅನ್ನೇನ ದೈವಾನಿ ಕಲ್ಪಂತಿ ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತಿತಿ. ಅಂದರೆ ಅನ್ನದಾನಂ ಪರಂ ದಾನಂ ವಿದ್ಯಾದಾನಮ ತತ್ಪರಂ. ಅದಕ್ಕೆ ಸೂಕ್ತ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಶಿವಕುಮಾರ ಸ್ವಾಮಿಗಳು. ಯಾಕೆಂದರೆ ಅನ್ನದಾನ ಪರಮ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಮ ತತ್ಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವತ್ ಜೀವಂಚ ವಿದ್ಯೆ. ಅಂದರೆ ಅನ್ನದಾನವು ಎಲ್ಲ ದಾನಕ್ಕಿಂತ ಶ್ರೇಷ್ಠ, ಆದರೆ ವಿದ್ಯಾದಾನ ಅದಕ್ಕಿಂತ ಶ್ರೇಷ್ಠ ಅಲ್ವಾ. ಅನ್ನದಾನ ಅಂದರೆ ನೀವೇನು ಇವಾಗ ಒಂದೊತ್ತು ಅನ್ನವನ್ನು ದಾನ ಮಾಡ್ತೀರಿ, ನಂತರ ಮಧ್ಯಾಹ್ನ ಹೊಟ್ಟೆ ಹಸಿತದೆ ಅಲ್ವಾ. ನೀವೆಲ್ಲರೂ ಮಧ್ಯಾಹ್ನ ಊಟ ಮಾಡಲೇಬೇಕು. ಆದರೆ ಜ್ಞಾನದಾಸೋಹ ಅಂದರೆ ಜ್ಞಾನವನ್ನು ಏನಾದರೂ ಒಂದ್ಸಲ ನೀಡಿದರೆ ಅದು ಜೀವನ ಪರ್ಯಂತ
ಅವನ ಅನ್ನಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅದಕ್ಕೆ ಅನ್ನದಾನಕ್ಕಿಂತ ವಿದ್ಯಾದಾನ ಮಹತ್ವವಾದದ್ದು. ಎರಡೂ ದಾನವನ್ನು ನೀಡಿ ಜೊತೆಗೆ ನಮ್ಮ ಸಾಹಿತ್ಯ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಕೂಡ ತಿಳಿಸಿಕೊಟ್ಟಂತಹ ಜ್ಞಾನ ದಾಸೋಹಿಗಳು ಯಾರಾದರೂ ಇದ್ದರೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು. ಯಾಕೆಂದರೆ ನೀವೆಲ್ಲರೂ ಈಗಿನ ಪರಿಸ್ಥಿತಿಯಲ್ಲಿ ನೋಡ್ತೀರಿ, ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಮಠ ಸ್ವಾಮಿಗಳು ಯಾರಾದರೂ ಇದ್ದರೆ ಅವರು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು. ಏಕೆಂದರೆ ಅವರು ಯಾವುದ್ರಲ್ಲೂ ಕಾಂಟ್ರವರ್ಸಿಯನ್ನು ಇದುವರೆಗೂ ಕೂಡ ಯಾವತ್ತೂ ಮಾಡ್ಕೊಂಡ್ಬಂದಿಲ್ಲ. ಹೊಸದುರ್ಗ ನಗರದ ಎಲ್ಲ ಭಕ್ತರು ಸೇರಿ ಗುರುಗಳಿಗೆ ಗೌರವವನ್ನು ಸಲ್ಲಿಸುವ ಮೂಲಕ ಹಾಗೆ ದಿವಸ ಅನ್ನ ಸಂತರ್ಪಣೆ ನಡೀತಾ ಇದೆ. ಪ್ರತಿ ವರ್ಷವೂ ವಿಶೇಷವಾಗಿ ನಡೀತಾ ಬಂದಿದ್ದು ಪೂಜ್ಯರು ರಕ್ತದಾನ ಶಿಬಿರವೂ ಈ ದಿವಸ ನಡೀತಾ ಇದೆ. ಆರೋಗ್ಯ ತಪಾಸಣೆ ಇವೆಲ್ಲ ನಡೀತಾ ಇದೆ. ಹೀಗಾಗಿ ಇದೊಂದು ಸಾಮಾಜಿಕ ಸೇವಾ ಕಾರ್ಯಗಳನ್ನು ನಮ್ಮೆಲ್ಲ ಮುಖಂಡರು ಸೇರಿ ಮಾಡುವ ಮೂಲಕ ಗುರುಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇರುವಂಥದ್ದು ತುಂಬ ಶ್ಲಾಘನೀಯ. ಹಾಗೆಯೇ ಪೂಜ್ಯರು ಅವರ ನಡೆದಾಡುವ ದೇವರು ಅಂತ ನಾವೇನು ಅವ್ರನ್ನ ಪೂಜಿಸ್ತಾ ಇದ್ವಿ, ಅಂಥ ಪೂಜ್ಯರ ಸ್ಮರಣೆಯನ್ನು ನಾವೆಲ್ಲರೂ ಸಹ ಈ ರೀತಿಯಾಗಿ ಮಾಡುವ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಂತಾಗ್ತದೆ. ಈ ಕಾರ್ಯಕ್ರಮದ ಭಾಗವಹಿಸಿದ ಪರಮ ಪೂಜ್ಯ ಶಾಂತಿವೀರ ಮಹಾಸ್ವಾಮೀಜಿಯವರಲ್ಲಿ ವಂದಿಸಿ, ಹಾಗೆ ಗುಡಿಸಗಡದ ಪೂಜ್ಯರಲ್ಲಿ, ನಮ್ಮ ಹುಡುಗಿಯರ ಪೂಜ್ಯರಲ್ಲಿ ಸಹ ನಮಸ್ಕರಿಸಿ, ಈ ಎಲ್ಲ ಕಾರ್ಯಕರ್ತರು ಮುಂದೆ ಇದೇ ರೀತಿಯಾಗಿ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ನಡೆಸುವಂತಾಗಲಿ. ಹಾಗೆ ಸಿದ್ಧಗಂಗಾ ಪೂಜ್ಯರ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಇರಲಿ ಅಂತ ಆಶಿಸಿ ಎಲ್ಲರೂ ಶುಭವನ್ನು ಹಾರೈಸ್ತೇವೆ. ವಿವಿಧ ದಾಸೋಹಿಗಳನ್ನು ನೆನೆಸ್ಕೊಳ್ಳೋದು ಹೆಂಗೆ ಅಂದರೆ, ದಾಸೋಹ ಮಾಡುವ ಮೂಲಕ, ಪ್ರಸಾದ ಮಾಡುವ ಮೂಲಕ ಶರಣರು ಹೇಳಿದ್ದನ್ನು ನಾವೆಲ್ಲರೂ ಕೂಡ ಫಾಲೋ ಮಾಡಬೇಕು. ಪ್ರಸಾದ ಕಾಯವ ಕೆಡಿಸಲಾಗದು ಅಂತೇಳಿ 12ನೇ ಶತಮಾನದಲ್ಲೇ ಶರಣರು ಹೇಳಿದ್ದಾರೆ. ಈ ಕಾಯ ಇದೊಂದು ಪ್ರಸಾದ ಕಾಯ. ಈ ಕಾಯಕ್ಕೆ ಏನನ್ನು ಹಾಕಬೇಕು, ಏನನ್ನು ಹಾಕಬಾರ್ದು ಅನ್ನುವಂಥ ವಿವೇಕ ನಮ್ಮೆಲ್ಲರಿಗೂ ಇರಬೇಕು. ಶಿವಕುಮಾರ ಸ್ವಾಮೀಜಿಯವರ ಸ್ಮರಣೆ ಮಾಡ್ಕೊಳ್ಳೋದು ಅಂದರೆ ದುಶ್ಚಟ, ದುರಭ್ಯಾಸ, ದುರ್ಗುಣಗಳನ್ನು ದೂರ ಮಾಡಿ ಸಂಸ್ಕಾರವನ್ನು, ಸಹಜತೆಯನ್ನು, ಸರಳತೆಯನ್ನು, ವಿಶೇಷವಾಗಿ ಎಲ್ಲರೂ ನಮ್ಮವರು ಎನ್ನುವಂಥ ಸಹಬಾಳ್ವೆಯನ್ನು ನಡೆಸುವಂಥ ಒಂದು ಔದಾರ್ಯವನ್ನು ಇವತ್ತು ಸಮಾಜದಲ್ಲಿ ಮಾಡಬೇಕಾದಂಥ ಪರಿಸ್ಥಿತಿ ನಾವೆಲ್ಲರೂ ಕೂಡ ಇದ್ದೇವೆ. ಸಂವಿಧಾನ ಅನುಷ್ಠಾನ ಆಗಿ 75 ವರ್ಷ ಆದರೂ ಕೂಡ ಇನ್ನೂ ಸಮಾಜದಲ್ಲಿ ಅನೇಕ ರೀತಿಯಾದಂಥ ತಾರತಮ್ಯಗಳು, ಮೀಸಲಾತಿಯ ಗೊಂದಲಗಳು, ಜಾತಿಯ ಗೊಂದಲಗಳು, ಅನೇಕ ಏರಿಳಿತಗಳು, ಸಮಾಜದ ಅನೇಕ ತಲ್ಲಣಗಳಿಗೆ ಇವತ್ತಿನ ತರುಣರು ಒಳಗಾಗ್ತಿರುವಂಥದ್ದು ಕೂಡ ಅತ್ಯಂತ ಆತಂಕಕಾರಿ ಬೆಳವಣಿಗೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಮೌನ ಕ್ರಾಂತಿಯಾಗಿ, ತಪಸ್ವಿಯಾಗಿ, ಯಾರಿಗೂ ಹೇಳದೆ ಕೇಳದೆ ಸೇವೆ ಮಾಡಿದಂಥ ಶಿವಕುಮಾರ ಮಹಾಸ್ವಾಮೀಜಿಯವರು ನಾವೆಲ್ಲರೂ ಕೂಡ ಪ್ರೇರಣೆ ಆಗಬೇಕು. ಭಾಳ ಸಂದರ್ಭದಲ್ಲಿ ಖಾಲಿ ಡಬ್ಬಗಳೇ ಸೌಂಡ್ ಮಾಡ್ತಿರ್ತವೆ, ಸೇವೆ ಏನೂ ಇರಲ್ಲ, ಬರೀ ಡಬ್ಬ, ಈ ಗಂಟೆ ಅಲ್ಲಾಡಿಸ್ದಂಗೆ. ಆದರೆ ಶಿವಕುಮಾರ ಸ್ವಾಮೀಜಿ ತುಂಬಿದ ಕೊಡ ಎಂದು ತುಳುಕಲಿಲ್ಲ, ಸೌಂಡ್ ಮಾಡಲಿಲ್ಲ. ನೀವು ನೋಡ್ಬೋದು, ನೋಟ್ಗಿನ ಕಾಯಿನ್ಗಳು ಸೌಂಡ್ ಮಾಡ್ತಿರ್ತವೆ. ಹಾಗೆ ಸೇವೆ ಮಾಡದೇ ಇರುವಂಥವ್ರು ಭಾಳ ಸಂದರ್ಭ ಸೌಂಡ್ ಮಾಡೋಕ್ಕೆ ಹೋಗ್ತಾರೆ, ಅದು ತಾತ್ಕಾಲಿಕವಾಗಿರುತ್ತೆ. ಆದರೆ ಶಿವಕುಮಾರ ಮಹಾಸ್ವಾಮೀಜಿಯವರು ಎಲ್ಲ ಮಠಾಧೀಶರಿಗೆ, ಎಲ್ಲ ಸಂಘಟನೆಗೆ, ಎಲ್ಲ ಭಕ್ತರಿಗೆ, ಎಲ್ಲ ಯೋಗಿ ತಪಸ್ವಿ ದಾನಿಗಳಿಗೆ ಒಂದು ಪ್ರೇರಣೆ ಯಾರಪ್ಪ ಅಂದರೆ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು. ಶರಣು ಶಂಕರ ಶಂಭೋ ಜಿವಿ ಟಿವಿ, ಇದು ನಿಮ್ಮ ಧ್ವನಿ.